Welcome to True News Worldwide, under Registered Government of India. ಟ್ರೂ ನ್ಯೂಸ್ ಕರ್ನಾಟಕ ವಿಶೇಷ ವರದಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಅಗ್ರಿ ಟೆಕ್ ಸಮಿಟ್ನಲ್ಲಿ ಭಾಗವಹಿಸಿ ಮಹಿಳಾ ಉದ್ಯಮಿ ಸಿರಿ ಅಮೃತ ಮಿಲ್ಲೆಟ್ಸ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರವರು ತಮ್ಮ ಕಂಪನಿಯ ಉಗಮದ ಬಗ್ಗೆ ತಿಳಿಸಿದರು. ಮಹಿಳಾ ಉದ್ಯಮಿಯಿಂದ ಸಾಧನೆ ಸಿರಿ ಅಮೃತ ಮಿಲ್ಲೆಟ್ಸ್ ಕಂಪನಿಯ ರೋಚಕ ಕಥೆ ಇದೆ. ತನ್ನ ಮನೆಯ ಸದಸ್ಯರಿಗಾಗಿ ತಯಾರು ಮಾಡಿದ ಈ ಉತ್ಪನ್ನವು ನಂತರ ಸ್ನೇಹಿತರು ಹತ್ತಿರದವರಿಗೆ ಇದರ ಪ್ರಭಾವ ಅರಿತ ಮೇಲೆ ಈಗ ಒಂದು ಉತ್ಪನ್ನವಾಗಿ ಮಾರುಕಟ್ಟೆಗೆ ಬಂದಿದೆ. ಸ್ಥಾಪಕರ ಉದ್ದೇಶ ಎಲ್ಲರೂ ಇದನ್ನು ಬಳಸಿ ಆರೋಗ್ಯವಂತರಾಗಲಿ ಎಂಬುದು. ಸಿರಿ ಅಮೃತವು ವಿವಿಧ ಬಗೆಯ ಉತ್ಪನ್ನವನ್ನು ಮಾರುಕಟ್ಟೆಗೆ ಪರಿಚಯಿಸುತ್ತಿದೆ. ಸಿರಿ ಗಂಜಿ, ಸಿರಿ ಲಡ್ಡು, ಸಿರಿ ಮಿಲ್ಲೆಟ್ಸ್ ಮಿಕ್ಸ್. ವಿಶೇಷವೆಂದರೆ ಎಲ್ಲ ಸಾರ್ವಜನಿಕರಿಗೂ ಸಿರಿ ಅಮೃತ ಉತ್ಪನ್ನ ಸಿಗಲೆಂದು ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಇದರ ಘಟಕ ಯಡಿಯೂರಿನಲ್ಲಿದೆ. ಮಿಲೆಟ್ ಯೂನಿವರ್ಸ್ ಸಿರಿ ಅಮೃತ ಅನ್ನೋಂತಹ ಒಂದು ಪ್ರಾಡಕ್ಟಿಂದ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಮ್ಮ ಘಟಕ ಬಂದಿದ್ದು ಹಿರಿಯೂರಿನಲ್ಲಿದೆ. ಇದು ಒಂದು ನಾವು ಏನಕ್ಕೆ ಮಾಡಿದ್ದೀವಿ ಈ ಒಂದು ಸಿರಿ ಅಮೃತ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಮಕ್ಕಳಿಗೋಸ್ಕರ ನಾನು ಇದನ್ನು ಪ್ರಾರಂಭ ಮಾಡಿದ್ದು. ಇದು ಹೇಗೆ ಅಂತಂದರೆ, ನಮ್ಮ ಮನೆಯಲ್ಲಿ 2 ಪುಟ್ಟ ಮಕ್ಕಳಿದ್ದಾವೆ. ಆ ಮಕ್ಕಳಿಗಂತ ನಾನು ಸ್ಟಾರ್ಟ್ ಮಾಡಿದ್ದೆ. ಬಟ್ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಅವರು, ಅವರಿಗೆ ತಿಂಡಿ ತಿನ್ನೋಗ್ಲಿಕ್ಕೂ ಕೂಡ ಟೈಮ್ ಆಗ್ತಿರ್ಲಿಲ್ಲ. ಮನೆಯಲ್ಲಿ ಮಕ್ಕಳು ಗಂಜಿನ ಅವ್ರು ಕುಡಿತಾ ಬಂದರು. ಅವ್ರಿಗೂ ಏನಾಯಿತು, ವೆಯ್ಟ್ ಲಾಸ್ ಆಗ್ತಾ ಬಂತು. ನಮಗೆ ಇದರಿಂದ ತುಂಬಾ ಬೆನಿಫಿಟ್ಸ್ ಅನ್ನಿಸ್ತು. ಮಾಡಲಿಕ್ಕೂ ಟೈಮ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅವ್ರು ಅದನ್ನು ಬಳಸೋಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನು ನಾನು ಯಾಕೆ ಜನಗಳಿಗೆ ಇಷ್ಟೊಂದು ಒಳ್ಳೆ ಪದಾರ್ಥನ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಮಾಡಿದ್ದೀನಿ. ಖಂಡಿತವಾಗ್ಲೂ ಇದು ಪ್ರತಿಯೊಬ್ಬರು ಕರ್ನಾಟಕದ ಮನೆಯಲ್ಲೂ ಇರಬೇಕು ಅಂತ ನನ್ನ ಆಸೆ. ಯಾಕೆ ಅಂತ ಹೇಳಿದ್ರೆ, ಇದು ಗೃಹಿಣಿಯರಿಗೂ ಕೂಡ ತುಂಬ ಅತ್ಯುತ್ತಮವಾದಂತಹ ಸ್ನೇಹಿಯಾಗಿದೆ. ಹೇಗೆ ಅಂತ ಹೇಳಿದ್ರೆ, ಅಡುಗೆ ಮಾಡಲಿಕ್ಕೆ ಬೈ ಚಾನ್ಸ್ ಟೈಮ್ ಆಗಿಲ್ಲ, ಡ್ಯೂಟಿ ಈಗ ಬ್ಯುಸಿ ಶೆಡ್ಯೂಲ್ಡಲ್ಲಿ ಡ್ಯೂಟಿಗೆ ಹೋಗೋ ಹೆಣ್ಮಕ್ಳು ಕೂಡ ತಿಂಡಿ ತಿಂದು ಹೋಗ್ಲಿಕ್ಕೂ ಟೈಮ್ ಆಗಿಲ್ಲ. ಹಾಗಾಗಿ ಅವ್ರೇನು ಮಾಡ್ಕೋಬೋದು, ಮಾಡಿ 2 ಕಪ್ ಕುಡಿಯೋದ್ರಿಂದ, ಬೆಳಗ್ಗೆ ತಿಂಡಿ ಬದಲು 2 ಕಪ್ ಕುಡಿಯೋದ್ರಿಂದ ಅವರಿಗೆ ಮಾರ್ನಿಂಗ್ ಕುಡಿದ್ರೆ ಟಿಲ್ ಈವ್ನಿಂಗ್ ಆಫ್ಟರ್ನೂನ್ 2 ಗಂಟೆವರೆಗೂ ಕೂಡ ಹಶ್ವಾಗಲ್ಲ. ಬಿಗ್ ಕಪ್ಪಲ್ಲಿ ನೀರು ಕುಡಿಯೋ ಕಪ್ಪಲ್ಲಿ 2 ಕಪ್ ಕುಡಿಯೋದ್ರಿಂದ ಆಫ್ಟರ್ನೂನ್ವರೆಗೂ ಹಶ್ವಾಗಲ್ಲ. ಮತ್ತು ಇದು ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಹೇಗೆ ಅಂತೀರಾ, ಮಾರ್ನಿಂಗ್ ತಿಂಡಿ ಬಿಟ್ಟಿರ್ತೀವಿ ನಾವು. ಈ ಪದಾರ್ಥದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ಈ ಸಿರಿ ಅಮೃತ ಗಂಜಿನಲ್ಲಿ 40ರಿಂದ 45 ಥರ ಕಾಳುಗಳಿರುತ್ತೆ. ಡ್ರೈ ಫ್ರೂಟ್ಸು, ಮಕಾನ, ಸಿರಿಧಾನ್ಯಗಳು, ಧಾನ್ಯಗಳು, ಲೈಕ್ ಎನರ್ಜಿ ಡ್ರಿಂಕ್ ಥರ. ಸೊ ನೀವು ಹೇಗೆ ಮಾಡ್ಬೋದು, ಇದು ಎನರ್ಜಿ ಡ್ರಿಂಕ್ ಆಗಿರುತ್ತೆ. ಹಾಗಾಗಿ ನಿಮಗೆ ಇದೊಂದು ಲಕ್ಷಣಕ್ಕೆ ಬೇಗ ಪಟ್ಟಂತ ರೆಡಿ ಆಗುತ್ತೆ. ಇದು ಕೂಡ ಒಂದು, ಮತ್ತೆ ಬೇಗ ಹೊಟ್ಟೆ ಹಚ್ಚೋದಿಲ್ಲ. ಯಾಕಂದರೆ ಪ್ರೋಟೀನ್ ಭಾಳ ಇದೆ ಇದರಲ್ಲಿ, ಐರನ್ ರೆಡಿ ಇದ್ದೀವಿ. ಹೇಗೆ ಕರ್ನಾಟಕದಲ್ಲಿ ಓಕೆ ಸರ್, ತೊಂದರೆ ಚಿಕ್ಕ ಚಿಕ್ಕ ಡ್ರೈ ಫ್ರೂಟ್ಸ್ ಇದೆ ಸರ್ ಇದರಲ್ಲಿ. ಮಾಡ್ಕೊಂಡು ಸರ್ ನೀವು ನಮ್ಮದೇ ಬಳಸಬೇಕಂತ ಏನಿಲ್ಲ ಸರ್. ಒಟ್ಟಾಗಿ ನೀವು ಹೆಲ್ತಿ ಫುಡ್ ತಿಂದರೆ ಆರೋಗ್ಯವಾಗಿ ಅಷ್ಟೇ. ಹಾಂ ಸರ್, ನನ್ನ ಅಭಿಲಾಷೆ. ಇಲ್ಲ ಸರ್, ನೀವು 2 ಕಪ್ ಕುಡೀರಿ ಸರ್. ಅದನ್ನೇ ಮನೆಯಲ್ಲಿ ಮಾಡಿರೋದೇ 2 ಕಪ್ ಕುಡೀರಿ. ಟಿಲ್ ನಿಮಗೆ 1 ಗಂಟೆವರೆಗೂ ಅಷ್ಟವಾಗದೇ ಇರೋ ಥರ ನೋಡ್ಕೊಳ್ಳಿ. ಅಂದರೆ ಸ್ವಲ್ಪ ಎನರ್ಜಿ ಆಗ್ತೀರಾ, ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕರಗ್ತಾ ಹೋಗುತ್ತೆ, ಸ್ಟ್ರಾಂಗ್ ಆಗ್ತೀರಾ ನೀವು. ಎಲ್ಲ 2 ಕೆಜಿ ತಗೋತೀನಿ. ಹಾಂ ಸರ್, ಸುಸ್ತು ಅನ್ಸಲ್ಲ, ಬಳಸಿ ಸರ್. ಇದು ನಮ್ಮದು 40ರಿಂದ. ಸಿರಿ ಅಮೃತ ಒಂದು ಸಹಾಯಕ ಆಹಾರ ಮಾತ್ರ. ದೇಹಕ್ಕೆ ಶಕ್ತಿ ನೀಡುತ್ತದೆ, ಪೋಷಕಾಂಶಗಳನ್ನು ಪೂರೈಸುತ್ತದೆ. ಕಿಮೊಥೆರಪಿ ಸಮಯದಲ್ಲಿ ದುರ್ಬಲತೆ ಕಡಿಮೆ ಮಾಡಲು ಸಹಾಯ, ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಅದೊಂದು
ಇದ್ಯಾವುದು ಮಿಲೆಟ್ಸ್ ಸರ್, ಇದರಲ್ಲಿ ಲಡ್ಡು ಮಾಡಿದ್ದೀವಿ, ಗಸಗಸೆ ಪಾಯಸ ಮಿಕ್ಸ್ ಮಾಡಿದ್ದೀವಿ. ಸ್ಮಾರ್ಟ್ ಬ್ರೇಕ್ಫಾಸ್ಟ್, ತಿಂಡಿ ಬಿಡಿ ಗಂಜಿ ಬಿಡಿ ಆರೋಗ್ಯ ಪಡಿ. ನಿಜ ಅಲ್ವಾ? ತಿಂಡಿ ಬಿಡೋದ್ರಿಂದ, ನಮ್ಮ ಗಂಜಿ ಕುಡಿಯೋದ್ರಿಂದ ಹೆಲ್ದಿಯಾಗಿರ್ತೀವಿ. ಇದರಲ್ಲಿ 40ರಿಂದ 45 ಥರ ಕಾಳುಗಳಿರುತ್ತೆ, ಸಿರಿಧಾನ್ಯ ಇರುತ್ತೆ, ಡ್ರೈ ಫ್ರೂಟ್ಸ್ ಇರುತ್ತೆ, ಮಖಾನ ಇರುತ್ತೆ, ಮೆಂತ್ಯ ಇರುತ್ತೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಬಾಬು ಅಂತ. ನಾನು ಚಳ್ಳಕೆರೆಯಲ್ಲಿರೋದು. ಹೆಲ್ತಿದು ಬ್ರೇಕ್ಫಾಸ್ಟ್ ಬೇಕಂತ ಎಷ್ಟೋ ಕಡೆ ಕೇಳ್ಕೊಂಡಿದ್ದೆ ನಾನು. ಬೇರೆ ಕಡೆ ಎಲ್ಲ ಏನೋ ಮಿಕ್ಸೆಡ್ ಅದು ಇದು ಏನೇನೋ ತೊಗೊತಾ ಇದ್ದೆ. ಬಟ್ ಇಲ್ಲಿ ಇವಾಗ ಗೊತ್ತಾಯ್ತು ನನಗಿದು ಸಿರಿ ಅಮೃತ ಗಂಜಿ ಅಂತೇಳಿ. ಇದು ಮಿಲ್ಲೆಟ್ ಅಂತಾರೆ ಇದನ್ನು. ಎವ್ರಿಡೇ ಮಾರ್ನಿಂಗು ನೀವು ಬ್ರೇಕ್ಫಾಸ್ಟು ಅಂದರೆ ತಿಂಡಿಗಳನ್ನ ಬಿಟ್ಟು ಇದೊಂದು ಒಂದು ಗ್ಲಾಸ್ 2 ಗ್ಲಾಸ್ 3 ಗ್ಲಾಸ್ ಈ ಥರ ಮಾಡಿಕೊಂಡು ಕುಡಿಬೋದು. ತುಂಬ ಎನರ್ಜೆಟಿಕ್ ಆಗಿರ್ತೀರ ಮತ್ತು ಒಳ್ಳೆ ಹೆಲ್ತಿ ಫುಡ್ಡು, ಹೆಲ್ತಿಯಾಗಿರ್ತೀರ. ಮತ್ತು ವೆಯ್ಟ್ ಲಾಸ್ ಆಗಿರ್ಬೋದು, ಆ ಥರ ಎಲ್ಲ ಫ್ಯಾಟ್ ಇರೋದು 0% ಫ್ಯಾಟ್ ಆಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ತುಂಬ ಬೆಸ್ಟ್ ಕ್ವಾಲಿಟಿ ಇದೆ ಅದು, ಮನೆಯಲ್ಲೇ ಮಾಡಿರೋದು. ನೋಡಿ ಎಲ್ಲರೂ ಯೂಸ್ ಮಾಡಿ ಹೆಲ್ತಿ ಬ್ರೇಕ್ಫಾಸ್ಟ್ಗೆ. ಸರ್, ಈಗ ನೀವು ಎಷ್ಟು ದಿನದಿಂದ ಬಳಕೆ ಮಾಡ್ತಾ ಇದ್ದೀರಾ ಇದನ್ನು? ಇದು 1 ಮಂತ್ ಆಯಿತು ತೊಗೊಂಡು. 1 ಮಂತ್ ಆಯಿತಾ? ರಿಸಲ್ಟ್ ಪರವಾಗಿಲ್ವಾ ಸರ್? ಇದು ಸರ್ ಒಳ್ಳೆ ಟೇಸ್ಟ್ ಸರ್ ಇದು. ಅಲ್ಲ, ಟೇಸ್ಟ್ ಓಕೆ, ರಿಸಲ್ಟ್ ಯಾವ ರೀತಿ ಇದೆ? ರಿಸಲ್ಟ್ ಸಖತ್ತಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೊ ನಿಮ್ಮ ಮನೆಯಲ್ಲಿ ಬೇರೆಯವರು ಉಪಯೋಗ ಮಾಡ್ತಾರೆ, ನೀವು ಒಬ್ಬರೇ ಮಾಡ್ತಿದ್ದೀರಾ? ಸರ್ ಮತ್ತು ನಾನು ನಮ್ಮ ಅಜ್ಜಿ ಬಳಕೆ ಮಾಡ್ತಾ ಇದ್ದೀರಾ? ಹೌದು. ಥ್ಯಾಂಕ್ ಯು. ಓಕೆ. ಕೆಜಿ ಪೌಚ್ ಮಾಡಿಲ್ಲ ಸರ್ ನಾವು ಈಗ ಸದ್ಯ, ಯಾಕಂದರೆ ಸ್ಟಾರ್ಟ್ ಮಾಡಿರೋದ್ರಿಂದ ಕೆಜಿ ಮಾಡಿಲ್ಲ. ಬೆಲ್ಲ ಜಾಸ್ತಿ ಇದೆ. ಏನಾಗುತ್ತೆ ಸ್ವಲ್ಪ ಬೇರೆಯವ್ರು ಮಾಡಿಸ್ಕೊಂಡು ನಿಮಗೆ ಬೆಲ್ಲ ಬೇಡ ಅಂತ ಜೀರಿಗೆ ಮತ್ತು ತುಪ್ಪ ಹಾಕ್ಬೋದು. ಮನೆಯಲ್ಲಿ ಯಾರಾದ್ರೂ ಡಯಾಬಿಟಿಕ್ ಎಲ್ಲ ಕಮ್ಮಿ ಹಾಕ್ಬೇಕು, ಇಲ್ಲ ತುಪ್ಪ. ಜೀರಿಗೆ ಪೌಡ್ರ್ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗುತ್ತೆ. ಇದೆ ನಮಗೆ ಮಿಕ್ಸರ್. ಹೌದಾ? ಆಯ್ತು, ಖಂಡಿತವಾಗಿ. ಒಂದು ಟೈಮ್ ಉಪ್ಪು ಹತ್ರ ಮಾಡ್ಕೊತೀವಿ, ರಫಾಗಿ ಮಾಡಿಬಿಟ್ಟು. ಮಜ್ಜಿಗೆ ಕೂಡ ಹಂಪ್ಲಿ ಮಾಡ್ಕೊಳ್ಳಿ ಸರ್, ತುಂಬ ಚೆನ್ನಾಗಿ ಇದರಲ್ಲಿ ಹಂಪ್ಲಿ. ಹಾಲೇ ಹಾಕ್ಬೇಕಂತೇನಿಲ್ಲ, ಮಜ್ಜಿಗೆ ಹಾಕಿ ಹಂಪ್ಲಿ ಕೂಡ ಮಾಡ್ಕೊಳ್ಳಿ. ಸ್ಮಾರ್ಟ್ ಬ್ರೇಕ್ಫಾಸ್ಟ್ ಅಂತ ಸರ್ ಹೇಗಿದೆ ಸರ್? ಹೇಗಿದೆ? ಸರ್ ಟೇಸ್ಟಲ್ಲಿ ಜಸ್ಟ್ ಇದೊಂದು ಮಾಡ್ಕೊಂಡು ಬಂದಿದ್ದೀವಿ. ಇದ್ಯಾವುದು ಮಿಲೆಟ್ಸ್ ಸರ್, ಇದರಲ್ಲಿ ಲಡ್ಡು ಮಾಡಿದ್ದೀವಿ, ಗಸಗಸೆ ಪಾಯಸ ಮಿಕ್ಸ್ ಮಾಡಿದ್ದೀವಿ. ಸ್ಮಾರ್ಟ್ ಬ್ರೇಕ್ಫಾಸ್ಟ್, ತಿಂಡಿ ಬಿಡಿ ಗಂಜಿ ಬಿಡಿ ಆರೋಗ್ಯ ಪಡಿ. ನಿಜ ಅಲ್ವಾ? ತಿಂಡಿ ಬಿಡೋದ್ರಿಂದ, ನಮ್ಮ ಗಂಜಿ ಕುಡಿಯೋದ್ರಿಂದ ಹೆಲ್ದಿಯಾಗಿರ್ತೀವಿ. ಇದರಲ್ಲಿ 40ರಿಂದ 45 ಥರ ಕಾಳುಗಳಿರುತ್ತೆ, ಸಿರಿಧಾನ್ಯ ಇರುತ್ತೆ, ಡ್ರೈ ಫ್ರೂಟ್ಸ್ ಇರುತ್ತೆ, ಮಖಾನ ಇರುತ್ತೆ, ಮೆಂತ್ಯ ಇರುತ್ತೆ. ಸರ್ ಇದು ಬಂದ್ಬಿಟ್ಟು 300 ಗ್ರಾಮ್ ಇದೆ, 275, ಬಟ್ ಡಿಸ್ಕೌಂಟ್ ಇರುತ್ತೆ. ಹಾಗಾಗಿ ಇಲ್ಲಿ ಬಂದಿರೋದ್ರಿಂದ 100 ರೂಪೀಸ್ ಹಾಂ ಸರ್. ಅಷ್ಟೇ ಇದೆ MRP.